ಬಿಸಿಲು ತುಂಬ ಧಗೆ ಅಲ್ವಾ, ಅದಕ್ಕೆ ಬಂದ ಕೂಡಲೇ ತಂಪಾಗಿರಲಿ ಅಂತ ಎಲ್ಲರಿಗೂ ಮಜ್ಜಿಗೆ ಮಾಡಿದ್ದೀನಿ. ನನಗೆ ಬೇಡ. ಹೊರಗಡೆಗಿಂತ ಒಳಗಡೆ ಇರೋ ಧಗೆನೇ ಜಾಸ್ತಿ ಆಗಿದೆ. ಕೊಡಮ್ಮ, ನೀನು ಕೊಡದೆ ಹೋದ್ರು ನಾನೇ ಕೇಳಿ ಮಾಡಿಸ್ಕೊಳ್ಳೋಣ ಅಂತಿದ್ದೆ. ಇಂಥ ಹೊತ್ತಿನಲ್ಲಿ ಕಾಫಿ ಗೀಫಿ ಎಲ್ಲ ಸರಿ ಹೋಗಲ್ಲ. ಓಹೋ, ಬನ್ನಿ ಬನ್ನಿ ಬನ್ನಿ. ಇದೇನಿದು? ಯಾರ ಮುಖದಲ್ಲೂ ನನ್ನ ಹೆಂಡತಿ ತಾಯಿ ಆಗ್ತಾ ಇರೋ ಸಂತೋಷದ ಕಳೆನೇ ಕಾಣ್ತಾ ಇಲ್ವಲ್ಲ? ಯಾವುದೋ ದುಃಖದ ಸಮಾರಂಭಕ್ಕೆ ಬಂದಂಗೆ ಬಂದಿದ್ದೀರಿ. ಏನಯ್ಯ ವಿದ್ಯಾಶಂಕರ, ನೀನು ನನಗೆ ಹೊಡೆದು ಬಡ್ದು ಮಾಡಿದ್ರು ನಾನು ನಿನ್ನ ಚಿಕ್ಕಪ್ಪ ಕಣಯ್ಯ. ಆದರೂ ನೀನು ಸುಮ್ಮನೆ ಇರ್ತೀಯಾ? ದುಷ್ಟ ಸಮಾರಕಂತರ ನನಗೆ ತದುಕ್ತಾನೆ ಇರ್ತೀಯ. ಅದೆಲ್ಲ ಯಾಕೆ ಬಿಡಿ ಚಿಕ್ಕಪ್ಪ, ನಾನು ಯಾವುದೂ ಮನ್ಸಲ್ಲಿ ಇಟ್ಕೊಂಡಿಲ್ಲ. ನೀವು ಏನು ನೆನೆಸ್ಕೋಬೇಡಿ. ಕೆಲವೊಂದು ಸತಿ ಮನುಷ್ಯನಿಗೆ ಕೆಟ್ಟಗಳಿಗೆ ಬಂದ್ಬಿಡುತ್ತೆ. ಇವಾಗ ಶುಭಗಳಿಗೆ ಸಂಭ್ರಮಿಸೋಣ. ಏನು ಲಲಿತಮ್ಮನವರು, ಶಾಸ್ತ್ರ ಸಂಪ್ರದಾಯ ಎಲ್ಲ ನೀವೇ ನೋಡ್ಕೋಬೇಕು ನಿಮ್ಮ ತಂಗಿಗೆ. ಇವಳಿಗೆ ಕಾಲಕ್ಕೆ ಸರಿಯಾಗಿ ತಿನ್ನೋದಕ್ಕೆ ಕೇಳಿ. ಈಗ ಇಬ್ಬರು ಊಟ ಮಾಡ್ಬೇಕಲ್ವೇ ಇವಳು? ನಾನು ಹೇಳಿದ್ರೆ ಕೇಳಲ್ಲ ಇವಳು. ಹಿಂದೆಲ್ಲ ಅವಳಿಗೆ ಮಕ್ಕಳಾಗಿಲ್ಲ ಅಂದ್ಬಿಟ್ಟು ಗೋಳು ಇಕ್ಕೋತಿದ್ನಲ್ವಾ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಸರಿಯಾಗಿ ಊಟನೇ ಮಾಡೋದಿಲ್ಲ ಆತಗೆ. ಇವಳಿಗಲ್ದೇ ಇದ್ರು ಇವಳು ಹೊಟ್ಟೆಲಿರೋ ಮಗುಗಾರು ತಿನ್ಬೇಕಲ್ವಾ? ಸ್ವಲ್ಪ ಹೇಳಿ ಅವಳಿಗೆ. ಎಲ್ಲ ತಿಳಿದಿರೋರ್ಗೆ ಹೇಳೋದೇನಿರತ್ತೆ, ಎಲ್ಲ ಅವಳಿಗೆ ತಿಳಿದಿರತ್ತೆ ಬಿಡು. ನೀನೇನು ಯೋಚನೆ ಮಾಡಬೇಡ ಜಗ್ಗಿ, ನಾನೆಲ್ಲ ನೋಡ್ಕೋತೀನಿ. ನಾನು ಎಷ್ಟು ಬಾಣಂತನ ಮಾಡಿಲ್ಲ, ಎಷ್ಟು ಮಕ್ಕಳನ್ನ ಆರೈಕೆ ಮಾಡಿಲ್ಲ. ನೀ ಸುಮ್ಮನೆ ಒದ್ದಾಡಬೇಡ, ಆ ತಾಯಿ ಎಲ್ಲ ಕಾಪಾಡ್ತಾಳೆ. ನೀವಿರೋದೇ ನಂಗೆ ಧೈರ್ಯನಮ್ಮ. ಅಮ್ಮ ಮುಂದಿನ ವಾರ ಬರ್ತಾಳಂತೆ. ಗುಂಡಾಚಾರಿಗೆ ಹೇಳಿದ್ದೀನಿ, ಅವ್ನು ಬಂದು ಪೂಜೆ ಮಾಡಿಬಿಟ್ರೆ ಆಮೇಲೆ ಊಟ ಆಗಬಹುದೇ? ಹಾಗೆ ಆಗ್ಲಪ್ಪ, ಈಗ ತಾನೇ ಮದ್ಯ ಕುಡ್ದಿದ್ದೀವಲ್ಲ, ಅಲ್ಲಿವರೆಗೂ ತಡ್ಕೋಬಹುದು. ನಡೀರಿ ಮತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?